ಈಗ ನೆಕ್ಸ್ಟ್ ನೋಡಿ. ಸೊ ಇದನ್ನ ನಾವು ಕ್ಯಾಟಗರೈಸ್ ಮಾಡ್ಕೊಬೇಕು. ಆ ವರ್ಡ್ಸ್ ನ ಸಪರೇಟ್ ಆಗಿ ಬರ್ಕೊಂಡು ಆ ಸೌಂಡ್ಸ್ ಬರೋದು ಮಾತ್ರ ನಾವು ಸಪರೇಟ್ ಆಗಿ ಪ್ರಾಕ್ಟೀಸ್ ಮಾಡಿ, ಈ ಸೌಂಡ್ಸ್ ಈ ತರ ಪ್ರಾಕ್ಟೀಸ್ ಮಾಡೋದು. ಈಗ ಇಲ್ಲಿಂದ ಇಲ್ಲಿವರೆಗೆ ನೋಡಿ, ಈ 4 ವರ್ಡ್ಸ್ ROUGH, ಇದು ಇಲ್ಲಿ ನಾವು ಹೇಳ್ಬೇಕಾದ್ರೆ ಓ ಸೈಲೆಂಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಇವೆಲ್ಲ ನಮಗೆ ಅಫ್ ಅಂತ ಸೌಂಡ್ ಬರುತ್ತೆ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸೊ ROUGH ರಫ್, TOUGH ಟಫ್, ENOUGH enough, SLOUGH ಸ್ಲಫ್. ಇನ್ಫ್ಯಾಕ್ಟ್ ಈ ಪದಕ್ಕೆ 3 ಪ್ರೊನೌನ್ಸಿಯೇಷನ್ ಇದೆ, 3 ತರ ಸೌಂಡ್ ಇದೆ. ಅದಾದ್ಮೇಲೆ ನೋಡೋಣ. ಸೊ ನಿಮಗೆ ವಿಚಿತ್ರ ಅಂದ್ರೆ ನೋಡಿ, OUGH ಇದೆ, ಆದ್ರೆ ಇಲ್ಲಿ ನಾವು ಓ ಅಂತ ಹೇಳಲ್ಲ, ರೋ ಅಂತ ಹೇಳಲ್ಲ. TOUGH ಇದೆ, ಟೋ ಅಂತ ಹೇಳಲ್ಲ. ಇಲ್ಲಿ ನೋಡಿ, TOUGH ನ ನಾವು ಟಫ್ ಅಂತ ಹೇಳ್ತೀವಿ. ಅದೇ ಇಲ್ಲಿ ಟಿಗೆ ನಾವು ಎಚ್ ಹಾಕಿದ್ರೆ ಮಧ್ಯದಲ್ಲಿ ಏನಾಗುತ್ತೆ, ಇದಾಗುತ್ತೆ ಅಲ್ವಾ. ಸೊ ಟಿ ಮಧ್ಯದಲ್ಲಿ ಇಲ್ಲಿ ಎಚ್ ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ದೋ. THOUGH ದೋ, TOUGH ಟಫ್. ಸೊ ದಟ್ ಇಸ್ ದ ಡಿಫರೆನ್ಸ್. ಇಂಗ್ಲಿಷ್ ಅಲ್ಲಿ ಒಂದು ಅಕ್ಷರ ಚೇಂಜ್ ಆದ್ರೆ ಅದು ಕಂಪ್ಲೀಟ್ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ. ಸೊ ತುಂಬಾ ವರ್ಡ್ಸ್ ಏನಿಲ್ಲ, ಈ ತರ ಒಂದಷ್ಟು ವರ್ಡ್ಸ್ ಇದೆ, ರೈಟ್. ಆ ಇರೋ ವರ್ಡ್ಸ್ ನ 28 30 ವರ್ಡ್ಸ್ ಏನಿದೆ ಲೆಕ್ಕ ಹಾಕಿದ್ರೆ ಈ ತರದ್ದು ಕಾಂಬಿನೇಷನ್ ಅಲ್ಲಿ. ಓಕೆ, ಸೊ ಇಲ್ಲಿ ನೋಡಿ, ರಫ್, ಟಫ್, ಇನಫ್, ಸ್ಲಫ್. ಇದಕ್ಕೆ ನೋಡಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. SLOUGH ಗೆ 3 ತರದ ಸೌಂಡ್ ಇದೆ. ಸ್ಲಫ್, ಸ್ಲಾವ್, ಸ್ಲೂ, 3 ತರದ ಸೌಂಡ್ ಇದೆ. ಓಕೆ, ಬಟ್ ಕಾಮನ್ ಆಗಿ ಬಳಸೋದು ಸ್ಲಫ್ ಮತ್ತೆ ಸ್ಲಾವ್ ಅಂತ ಬಳಸ್ತಾರೆ. 3ಕ್ಕೂ 3 ಮೀನಿಂಗ್ ಇದೆ. ಓಕೆ, ರೈಟ್, ಅರ್ಥ ಆಯ್ತಲ್ಲ. ಸೊ ನೋಡಿ, ಇಲ್ಲಿ ಡಿಫರೆನ್ಸ್ ಏನಂದ್ರೆ ಒಂದೇ ತರ ಇದೆ ನೋಡಕ್ಕಲ್ವಾ. ಇದನ್ನ ನಾವು ಡಫ್ ಅಂತ ಹೇಳಕ್ಕಾಗುತ್ತಾ? ಡೋ, ಡೋನಟ್, ಡೋ. ಡೋನಟ್ ಸ್ಪೆಲ್ಲಿಂಗ್ ಇದೇನೆ. ಓಕೆ, ಸಾರಿ, ಡೋ ಸ್ಪೆಲ್ಲಿಂಗ್ ಇದೇನೆ. DONUT, ಡೋನಟ್ ಆದ್ರೂ ಅದೇ ಡೋ, ಅದರದ್ದೇ ಡೋ ಬರೋದಿಲ್ಲ. ಓಕೆ, ಸೊ ಇದು ಡಫ್ ಅಂತ ಹೇಳಕ್ಕಾಗಲ್ಲ. ಸೊ ಇಲ್ಲಿ ಸರ್, ಇಲ್ಲಿ ಆರ್ ಇದೆ, ರಫ್ ಅಂತೀವಿ, ಇಲ್ಲಿ ಡಿ ಇದೆ, ಡಫ್. ನೋ, ಇದು ಡೋ ಅಂತಾನೆ ಹೇಳಬೇಕು. ಇದು ರಫ್, ಟಫ್, ಇನಫ್, ಸ್ಲಫ್. ಓಕೆ, ಇದನ್ನ ಸರಿಯಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಲೈಕ್ ಆ ಪದನ ಪದೇ ಪದೇ ಬಳಸಬೇಕು, ಈ ಪದನ ಪದೇ ಪದೇ ಓದಬೇಕು, ನಿಮಗೆ ನೆನಪಲ್ಲಿ ಇಟ್ಕೋಬೇಕು, ರೈಟ್. ಹಾಗಿದ್ರೆ ಮಾತ್ರ ನಮಗೆ ಸ್ವಲ್ಪ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಈಗ ನೆಕ್ಸ್ಟ್ ನೋಡಿ, ಇದರಲ್ಲಿ ಇನ್ನಿದು ಇಲ್ಲಿ ನೋಡಿ. ಸೊ ಈ 4 ರಫ್, ಟಫ್, ಇನಫ್, ಸ್ಲಫ್. ಓಕೆ, ಇಲ್ಲೂ ನೋಡಿ, ಇಲ್ಲಿ ರಫ್ ಇದೆಯಾ? ROUGH ರಫ್ ಇದೆ, ಬಟ್ ಇದನ್ನ ನಾವು ರಫ್ ಅಂತ ಹೇಳಲ್ಲ. ಈ ಟಿ ಇದೆ, ಟಿ ಸೇರಿದಾಗ ಅದು ಟ್ರಾಫ್, ಟ್ರಾಫ್ ಆಗುತ್ತೆ. ಓಕೆ, ಸೊ ROUGH ಏನಿದೆ ಅದು ಬರೀ ನೋಡಿ, ROUGH ರಫ್, TROUGH ಟ್ರಾಫ್, ಟ್ರಾಫ್. ಅಲ್ಲಿ ಟಿ ಸೇರಿದಾಗ ಆ ಅಂತ ಬರುತ್ತೆ, ಟ್ರಾಫ್. ಇದೊಂದೇ ಪದ ನಮಗೆ ಆಫ್ ಅಂತ ಹೇಳ್ತೀವಿ, ಟ್ರಾಫ್ ಅಂತ ಹೇಳೋದು. ನೆಕ್ಸ್ಟ್ ಪದ. ಓಕೆ, ಸೊ ಇದನ್ನು ತುಂಬಾ ಜನ ನೋಡಿರ್ತೀರಾ, ಈ ಪದನ ತುಂಬಾ ಜನ ನೋಡಿರ್ತೀರಾ. ಎಲ್ಲರೂ ಇದನ್ನ ಕಫ್ ಸಿರಪ್ ಅಂತಾರೆ. ಕಫ್, ಕಫ್ ಸಿರಪ್ ಕೇಳಿದ್ರಲ್ವ, ಕಫ್, ಕಫ್ ಸಿರಪ್ ಅಂತಾರೆ. ಈಗ ನಮಗೆ ಕೆಮ್ಮಾಯ್ತು ಅಂತ ಇಟ್ಕೊಳ್ಳಿ, ನೀವು ಡಾಕ್ಟರ್ ಹತ್ರ ಹೋದ್ರೆ ಅವರು ಒಂದು ಸಿರಪ್ ಬರ್ಕೊಡ್ತಾರೆ, ಕಫ್ ಸಿರಪ್.
ಅದ್ರಲ್ಲಿ ಹಾಗೆ ಬರೆದಿರುತ್ತೆ ಕಫ್ ಸಿರಪ್ ಅಂತ. ಆಕ್ಚುಲಿ ಅದು ಕಫ್ ಅಲ್ಲ, ಕಾಫ್. ಕಾಫ್, COUGH, ಕಾಫ್. ಸೊ ಇವೆರಡು ನಿಮಗೆ ಆ ಸೌಂಡ್ ಬರುತ್ತೆ ಇವೆರಡು. ಟ್ರಾಫ್, ಕಾಫ್. ಟ್ರಾಫ್, ಕಾಫ್. ಕಫ್ ಅಲ್ಲ. ಇಷ್ಟು ದಿನ ಎಲ್ಲರೂ ನೀವು ಕಫ್ ಅಂತಾನೆ ಹೇಳಿರ್ತೀರಾ, ಕಫ್ ಸಿರಪ್ ಕುಡದೆ, ಕಫ್ ಸಿರಪ್ ತಗೊಂಡೆ, ಸಮಥಿಂಗ್ ಲೈಕ್ ದಟ್. ಬಟ್ ಇಟ್ ಈಸ್ ಕಾಫ್. ಕಾಫ್. ಸೊ ನಾವು ಕಾಮನ್ ಆಗಿ ನಾವು ಇಂಗ್ಲಿಷ್ ಪದ ಕೇಳ್ತಾ ಇರ್ತೀವಿ, ಅದು ನಾವು ಅದೇ ಪ್ರೊನೌನ್ಸಿಯೇಷನ್ ಅಂತ ಅನ್ಕೊಂಡು ತಪ್ಪಾಗಿ ಉಚ್ಚಾರಣೆ ಮಾಡ್ತಾ ಇರ್ತೀವಿ. ಅದೆಲ್ಲ ನಾವು ಸರಿಪಡಿಸ್ಕೋಬೇಕು. ಅದರಲ್ಲಿ ಇದು ಒಂದು ಕಾಫ್. ಓಕೆ, ಕಾಫ್. ನೆಕ್ಸ್ಟ್. ಸೊ ಓಕೆ, ಸೊ ಇಲ್ಲಿ ಕಾಫ್ ಆದ್ರೆ ಇದೇನಾಗುತ್ತೆ, ಲಾಫ್ ಆಗುತ್ತಾ? ಇಲ್ಲ, ಇಲ್ಲಿದೆಯಲ್ಲ. ಸೊ ಇಲ್ಲಿ ನೋಡಿ, COUGH ಕಾಫ್, BOUGH ಏನಾಗುತ್ತೆ? ಸುಮ್ಮನೆ ಜಸ್ಟ್ ಟ್ರೈ ಮಾಡಿ ನೋಡಿ, ಹೆಂಗ್ ಹೇಳ್ಬೋದು? ಬಾವ್. ಎಸ್, ಅದು ಬಾಫ್ ಆಗಲ್ಲ, ಅದನ್ನ ನಾವು ಬಾವ್, ಬಾವ್, ಬಾವ್ ಅಂತ ಹೇಳ್ತೀವಿ. ಓಕೆ, ಸೊ ಅದೇ ತರ ಅದೇ ಸೌಂಡ್ ಇದು, ಇವೆರಡು. ಅದಕ್ಕೆ ನಾನು ಪಕ್ಕದಲ್ಲೇ ಹಾಕಿದ್ದೀನಿ ಇವೆರಡು ಸೌಂಡು. ಬಾವ್, ಪ್ಲಾವ್. ಪ್ಲಾವ್, ಪಲಾವ್ ಅಂತ ಹೇಳ್ಬೇಡಿ, ಪ್ಲಾವ್, ಪ್ಲಾವ್. ಓಕೆ, ಸೊ ಇದು ಹಾಗೆ. ಇದು ನಾನು ಹೇಳಿದ್ನಲ್ಲ, ಇದಕ್ಕೆ ಇದು ಇಲ್ಲ ಇದೆ, ಇವೆರಡು ಸೌಂಡ್. ಇದು ರಫ್, ಟಫ್, ಇನಫ್, ಸ್ಲಫ್. ಇಲ್ಲಿ ಬಾವ್, ಪ್ಲಾವ್, ಸ್ಲಾವ್, ಸೇಮ್ ಅಕ್ಷರ ಕಾಂಬಿನೇಷನ್ ಬಟ್ ಡಿಫ್ರೆಂಟ್ ಪ್ರೊನೌನ್ಸಿಯೇಷನ್. ಸ್ಲಾವ್ ಇದನ್ನ ಎರಡು ತರ ಹೇಳ್ತಾರೆ, ಸ್ಲಾವ್, ಸ್ಲಾವ್ ಅಂತ ಹೇಳ್ಬೋದು, ಅಥವಾ ನೀವು ಓನೆ ಹಾಕಿ ಸ್ಲಾವ್, ಅಥವಾ ಸ್ಲೂ. ಸ್ಲೂ ಅಂತ ಹೇಳೋದು ಅಮೆರಿಕನ್ ಇಂಗ್ಲಿಷ್ ಅಲ್ಲಿ. ಸೊ ಸ್ಲಾವ್, ಸ್ಲೂ, ಸ್ಲಫ್. ಒಂದು ಪದಕ್ಕೆ ಒಂದೇ, ಇದಕ್ಕೆ ನಾವೇನ್ ಹೇಳ್ತೀವಿ, ಇದಕ್ಕೆ ಹೋಮೋಫೋನ್ಸ್ ಅಲ್ಲ, ಹೋಮೋಗ್ರಾಫ್. ಹೋಮೋಗ್ರಾಫ್ ಅಂದ್ರೆ ಏನು? ಒಂದೇ ಕಾಂಬಿನೇಷನ್, ಒಂದೇ ಪದಕ್ಕೆ ನಾವು 3-4 ಉಚ್ಚಾರಣೆ, ಬೇರೆ ಬೇರೆ ತರ ಉಚ್ಚಾರಣೆ. ಸ್ಲಫ್, ಸ್ಲಾವ್, ಸ್ಲೂ, ಇದೊಂದು ಪದ. ಈ ಸ್ಲೂ ಅಂತ ಅಮೆರಿಕನ್ಸ್ ಮಾತ್ರ ಜಾಸ್ತಿ ಯೂಸ್ ಮಾಡೋದು. ರೈಟ್. ನೆಕ್ಸ್ಟ್ ನೋಡಿ, THROUGH. ಸೊ ಇದು ನೋಡಿ, ಇಲ್ಲಿಂದ ಇವೆರಡು ತೆಗೆದ್ರೆ ಏನಾಗುತ್ತೆ? ಇಲ್ಲಿರೋದು ರಫ್ ಅಲ್ವಾ? ROUGH, ರಫ್. ಅದೇ ಈಗ ನಾನು TH ತೆಗಿತೀನಿ, ಅವಾಗ ಏನು ಉಳಿಯುತ್ತೆ? TH ಅಲ್ಲ, H ತೆಗಿತೀನಿ, TROUGH. TROUGH ಎಲ್ಲಿದೆ? ಇಲ್ಲಿದೆ ಅಲ್ವಾ? TROUG. ಅದಕ್ಕೆ ನಾವೇನಂತೀವಿ? ಟ್ರಾಫ್, ಟ್ರಾಫ್. ಸೊ ಇಲ್ಲಿ TROUGH ಟ್ರಾಫ್ ಆದ್ರೆ ಮಧ್ಯದಲ್ಲಿ ಒಂದು ಹೆಚ್ಚು ಹಾಕಿದ್ರೆ ಇದು ಥ್ರಾಫ್ ಆಗುತ್ತಾ? ಆಗಲ್ಲ. ಇದಕ್ಕೆ ನಾವು ಥ್ರೂ ಅಂತ ಹೇಳ್ಬೇಕು. ಓಕೆ, ಸೊ ಏನಂತ ಹೇಳ್ತೀವಿ? ಥ್ರೂ, ಥ್ರೂ. ಓಕೆ, ಸೊ ಇದೇ ವಿಚಿತ್ರ. ಇಂಗ್ಲಿಷ್ ಅಲ್ಲಿ ನಾವು ಸ್ಪಷ್ಟವಾಗಿ ಅಕ್ಷರಗಳು ನಮಗೆ ಗೊತ್ತಿದ್ರು, ಅದರದ್ದು ಫೋನಿಕ್ಸ್ ಸೌಂಡ್ಸ್, ಫೋನೀಮ್ಸ್ ನಮಗೆ ಗೊತ್ತಿದ್ರು, ಕಾಂಬಿನೇಷನ್ ನ ಫೋಕಸ್ ಮಾಡಬೇಕು. ಒಂದು ಹಂತ ಆದ್ಮೇಲೆ ನಾವು ಕಾಂಬಿನೇಷನ್ ಫೋಕಸ್ ಮಾಡಬೇಕು. ಲೈಕ್ ಎಲ್ಲಾ ಪದಗಳು ಒಂದೇ ತರ ಬರೋದಿಲ್ಲ. ಓಕೆ, ಸೊ ಇಲ್ಲಿ ನೋಡಿ, ಈಗ ಇಲ್ಲಿ THO ತೆಗೆದ್ರೆ ಇದೇನಾಗುತ್ತೆ? ರಫ್. ಓಕೆ, ಬಟ್ ಈ THO ಬರೀ THO ನಾವು ಹೇಳಿದಾಗ ಏನು? ಥರಾಫ್ ಆಗತ್ತಾ? ಇಲ್ಲ. ಇದು ವಿಚಿತ್ರ ಪದ. ಇದರ ಉಚ್ಚಾರಣೆ ನೀವು ನೋಡಿದ್ರೆ ನಿಮಗೆ ಆಶ್ಚರ್ಯ ಅಂತ ಅನ್ಸುತ್ತೆ. ಇದನ್ನ ನಾವು ಜಸ್ಟ್ ಅಷ್ಟೇ, ಥರ, ಥರ. ಓಕೆ, ಸೊ ಇದೇನಾಗುತ್ತೆ? ಟ್ರಾಫ್, ಖಾಫ್, ಟ್ರಾಫ್, ಖಾಫ್. ಈ ತರ ಆಫ್, ಆಫ್ ಅಂತ ಬರೋ ಸೌಂಡು ಇವೆರಡು ಪದಗಳು ಮಾತ್ರ. OUGH ಬಂದಾಗ ಆಫ್, ಟ್ರಾಫ್, ಖಾಫ್. ನೆಕ್ಸ್ಟ್ ಇದು ಆವ್, ಆವ್, ಆವ್. ಬಾವ್, ಪ್ಲಾವ್, ಸ್ಲಾವ್. ನೆಕ್ಸ್ಟ್ ಇದು ಊ ಅಂತ ಬರೋದು ಒಂದೇ ಪದ. ಥ್ರೂ, ಥರ ಅಂತ ಬರೋದು ಒಂದೇ ಪದ. ಸೊ ಇಲ್ಲೇ ನೋಡಿ 3 ತರ ಇದೆ, ಒಂದೇ ಕಾಂಬಿನೇಷನ್. OUGH ಕಾಂಬಿನೇಷನ್ 3 ತರ ಸೌಂಡ್ ಇದೆಯಾ? ರೈಟ್. ಓಕೆ, ಇಲ್ಲಿ ಯಾವ ತರ ಇದೆ? ಇಲ್ಲಿ ಓ, 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 ಅಫ್, 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 ಅಫ್. ಆಮೇಲೆ ಇಲ್ಲಿ ಅ, 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 ಆಟ್, 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 ಥಾಟ್, ಬಾಟ್, ಬ್ರಾಟ್, ಸಾಟ್, ಫಾಟ್. ಇದೊಂದು ಚೇಂಜ್ ಆಗುತ್ತೆ. ಡ್ರೌಟ್,
ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಂಗ್ಲಿಷಲ್ಲಿ ಈ ಪದಗಳನ್ನ ನೀವು ಸ್ಪಷ್ಟವಾಗಿ, ತುಂಬಾ ಜನ ಹೇಳಲಿಕ್ಕೆ ಬರೋದಿಲ್ಲ. ಈವನ್ ಇಂಗ್ಲಿಷ್ ಚೆನ್ನಾಗಿ ಓದೋರು ಮಾತಾಡೋರಿಗೂ ಸಹ ಇದರಲ್ಲಿ ನೀವು ಒಂದೆರಡು ಕೆಲವುದು ಇದು ಹೇಳಲಿಕ್ಕೆ ಬರೋದಿಲ್ಲ ಮೋಸ್ಟ್ಲಿ. ಟ್ರಾಪ್ ಇದು ಮಿಸ್ ಆಗ್ಬೋದು, ಇದು ಮಿಸ್ ಆಗ್ಬೋದು. ಸೊ ಇವೆಲ್ಲ ಕನ್ಫ್ಯೂಸಿಂಗ್ ವರ್ಡ್ಸ್. ಇಂಗ್ಲಿಷ್ ಚೆನ್ನಾಗಿ ಓದಕ್ಕೆ ಬರೆಯಕ್ಕೆ ಬರೋರಿಗೇನೆ ಈ ವರ್ಡ್ಸ್ ಸ್ವಲ್ಪ ಕಷ್ಟ ಇರುತ್ತೆ ಓದಲಿಕ್ಕೆ. ಎಲ್ಲದೂ ಅಲ್ಲ, ನಾನು ಹೇಳಿದ್ನಲ್ಲ, ಇದನ್ನ ಮಿಸ್ಪ್ರೊನೌನ್ಸ್ ಮಾಡ್ತಾರೆ, ಇದನ್ನ ಮಿಸ್ಪ್ರೊನೌನ್ಸ್ ಮಾಡ್ತಾರೆ, ಆಮೇಲೆ ಈ 3 ಪದಗಳನ್ನು ಮಿಸ್ಪ್ರೊನೌನ್ಸ್ ಮಾಡ್ತಾರೆ. ಉಳಿದಿರೋದೆಲ್ಲ ಇದೊಂದು. ಓಕೆ, ಅರ್ಥ ಆಯ್ತಲ್ವಾ? ರೈಟ್. ಸೊ ಇದರ ಅರ್ಥ ಏನು, ಒಂದು ಹಂತದವರೆಗೆ ಮಾತ್ರ ನಾವು ಫೋನಿಕ್ಸ್ ಬ್ಲೆಂಡಿಂಗ್ ಅನ್ನ ಡಿಪೆಂಡ್ ಆಗಬೇಕು. ಫೋನಿಕ್ಸ್ ಬ್ಲೆಂಡಿಂಗ್ ಆಗ್ಬೋದು, ಸ್ಪೆಲ್ಲಿಂಗ್ ರೂಲ್ಸ್ ಆಗ್ಬೋದು, ಅಥವಾ ಸೈಲೆಂಟ್ ಲೆಟರ್ಸ್ ಆಗ್ಬೋದು, ಒಂದು ಹಂತದವರೆಗೆ. ಓಕೆ, ಅದಾದ್ಮೇಲೆ ಕಾಂಬಿನೇಷನ್ ನ ಫೋಕಸ್ ಮಾಡಬೇಕು.